ನಮಸ್ತೆ ಸ್ನೇಹಿತರೆ, ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಬೇಜಾರಾಗೋ ವಿಷಯ ಏನಪ್ಪಾ ಅಂತ ಅಂದರೆ, ನಮ್ಮ ಚಾನಲ್ನಲ್ಲಿ ಬಿಡುಗಡೆಯಾಗುವಂತಹ ಎಲ್ಲ ವಿಡಿಯೋಗಳನ್ನು ಸಹಸ್ರಾರು ಸಂಖ್ಯೆಯಲ್ಲಿ ಜನಗಳು ನೋಡ್ತಾ ಇದ್ದಾರೆ. 1000, 2000, 10,000, 20,000, 50,000 ಲಕ್ಷಗಳ ಗಟ್ಟೆಯಲ್ಲಿ ವ್ಯೂಸ್ ಬರ್ತಾ ಇದೆ. ಆದರೆ ಜನರು ಯಾವುದೇ ಕಾರಣಕ್ಕೂ ಇಷ್ಟಪಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳೋದಕ್ಕೆ. ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಕಂಟೆಂಟ್ ಚೆನ್ನಾಗಿಲ್ವಾ ಅಥವಾ ನಾನು ಜೆನ್ಯೂನ್ ಅಲ್ವಾ? ನನ್ನ ರೆಗ್ಯುಲರ್ ಆಡಿಯನ್ಸ್ಗೆ ಗೊತ್ತಿರುತ್ತೆ, ನಾನು ಯಾವುದೇ ಮಾತಾಡೋದನ್ನು ಪ್ರೂಫ್ ಸಮೇತ ಮಾತಾಡ್ತೇನೆ. ಸುಮ್ಮನೆ ಬೇರೆ ಯೂಟ್ಯೂಬರ್ ಥರ ಅಥವಾ ಈ ರೀತಿ ಮೋಸ ಮಾಡೋದು ಜನಗಳಿಗೆ. ಟ್ರ್ಯಾಕ್ಟರ್ ನೋಟ್ ತೊಗೊಂಬನ್ನಿ, ಲಕ್ಷ ಕೊಡ್ತೇನೆ, ವೈಷ್ಣೋದೇವಿ ಕಾಯಿನ್ ತೊಗೊಂಬನ್ನಿ, 2 ಲಕ್ಷ ಕೊಡ್ತೇನೆ, ಈ ರೀತಿ ಎಲ್ಲ ಹೇಳಿ ಮೋಸ ಮಾಡ್ತಾ ಇಲ್ಲ. ಅದರ ನಿಜ ಸ್ಥಿತಿ ಏನಿದೆ, ಸಮಾಜದಲ್ಲಿ ಆಗ್ತಾ ಇರುವಂತಹ ಅನೇಕ ಈ ಒಂದು ದ್ವಂದ್ವ ಏನಾಗ್ತಾ ಇದೆಯಲ್ಲ, ಜನಗಳಿಗೆ ಮೋಸ ಏನಾಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ನಾನು ಕಣ್ತರಿಸುವಂತಹ ವಿಡಿಯೋಗಳು ನನ್ನ ಚಾನಲಲ್ಲಿ ಸಾಕಷ್ಟು ಇರುವಂಥದ್ದು. ಈ ಥರದ ವಿಷಯಗಳು ಸಮಾಜದಲ್ಲಿ ಎಲ್ಲರನ್ನೂ ತಲುಪಬೇಕು ಅಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿದ್ರೆ ಮಾತ್ರ ಈ ಒಂದು ಅದ್ಭುತವಾದಂತಹ ವಿಷಯಗಳು ಜನರನ್ನು ತಲುಪುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮ ಬೆಂಬಲ ನಮಗೆ ಅತ್ಯಗತ್ಯ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಬೆಳ್ಳಿ ನಾಣ್ಯಗಳು ಯಾವ ರೀತಿ ಮೇಲೆ ಹೋಗ್ತಾ ಇದ್ದಾವೆ ಪ್ರೈಸಲ್ಲಿ. ಹಳೆಯ ಬೆಳ್ಳಿ ನಾಣ್ಯಗಳು ಗಮನಿಸಿ, ಹಳೆಯ ಬೆಳ್ಳಿ ನಾಣ್ಯಗಳು ಇತ್ತೀಚೆಗೆ ಎಲ್ಲ ಸಿಲ್ವರ್ ಅಂಗಡಿಗಳಲ್ಲೂ ನಿಮಗೆ ಬೆಳ್ಳಿ ನಾಣ್ಯಗಳು ಸಿಗ್ತಾ ಇದ್ದಾವೆ. ಆದರೆ ಅವುಗಳ ಬೆಲೆ ಜಾಸ್ತಿ ಆಗ್ತಾ ಇದೆಯಾ? ಖಂಡಿತ ಅದ್ರ ಬಗ್ಗೆ ನಾನು ಹೇಳ್ಬೇಕು ನಿಮಗೆ. ಯಾಕೆಂದರೆ ಬೆಳ್ಳಿ ನಾಣ್ಯಗಳು ಅಂದರೆ ಜನಗಳೇ ಅನ್ಕೊಂಡಿದ್ದಾರೆ ಅಂದರೆ ನಾವು ಸಿಲ್ವರ್ ಅಂಗಡಿಗೆ ಹೋಗ್ಬಿಟ್ಟು ಬೆಳ್ಳಿ ನಾಣ್ಯಗಳನ್ನ ಕೊಡಿ ಅಂತಂದರೆ ಸಿಕ್ಬಿಡುತ್ತೆ, ಅದ್ರ ಬೆಲೆ ನಮಗೆ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂಡು ಇನ್ವೆಸ್ಟ್ ಮಾಡೋರು ತುಂಬ ಜನ ಇದ್ದಾರೆ. ಅಂಥವ್ರಿಗೆ ಒಂದು ಕಿವಿ ಮಾತು. ಇವನ್ ನೀವು ನನ್ನ ಸತ ನೋಡ್ತಾ ಇರ್ಬೋದು, ಕೆಲವೊಂದು ಬೆಳ್ಳಿ ನಾಣ್ಯಗಳನ್ನ ನಾನು ನಿಮಗೆ ಇಟ್ಟಿರುವಂಥದ್ದು ಎಲ್ಲವೂ ಕೂಡ UNC ಗ್ರೇಡ್ನ ನಾಣ್ಯಗಳು. UNC ಅಂದ್ರೆ ಏನು? ಅನ್ಸರ್ಕ್ಯುಲೇಟೆಡ್. ನೋಡ್ಬೋದು ಯಾವ ರೀತಿ ನಾನು ಸ್ಟೋರ್ ಮಾಡಿದ್ದೇನೆ ಅಂತ. ಯಾವುದನ್ನು ಕೂಡ ನಾನು ಓಪನ್ ಹ್ಯಾಂಡಲ್ಲಿ ನಾನು ಮುಟ್ತಾ ಇಲ್ಲ, ಅಂದ್ರೆ ಏನು ಎಂಟಿ ಹ್ಯಾಂಡಲ್ಲಿ ನಾನು ಮುಟ್ತಾ ಇಲ್ಲ. ಅದನ್ನ ಎಲ್ಲದಕ್ಕೂ ಕವರ್ ಸೀಲ್ ಇರುವಂಥದ್ದು. ಹಾಗಾಗಿನೇ ಅವು ಗಾಳಿಗೆ ಎಕ್ಸ್ಪೋಸ್ ಆಗ್ದಿರಾ ಮತ್ತೆ ಮಾಯಿಶ್ಚರ್ಗೆ ಎಕ್ಸ್ಪೋಸ್ ಆಗ್ದಿರಾ ತಮ್ಮ ಹೊಳಪನ್ನ ಹಾಗೆ ಉಳಿಸ್ಕೊಂಡಿರುವಂಥದ್ದು. ಇವ್ಯಾವುದು ಪಾಲಿಶ್ಡ್ ಕಾಯಿನ್ ಅಲ್ಲ. ಅಂದ್ರೆ ಏನು, ಪಾಲಿಶ್ ಮಾಡಿದ್ರೆ ನಿಮಗೆ ಬೆಳ್ಳಿ ಹೊಸದಾಗಿ ಕಾಣಿಸುತ್ತೆ, ಬಟ್ ಇವ್ಯಾವುದು ಪಾಲಿಶ್ಡ್ ಅಲ್ಲ. ಎಲ್ಲವನ್ನೂ ಕೂಡ ಒರಿಜಿನಲ್ UNC ಗ್ರೇಡ್ನ ನಾಣ್ಯಗಳು. ಇವಾಗ ಈ ತರದ ಬೆಳ್ಳಿ ನಾಣ್ಯಗಳ ಬೆಲೆ ಯಾಕೆ ಜಾಸ್ತಿ ಆಗ್ತಾ ಇದೆ, ಇದನ್ನ ನಾವು ಅರ್ಥ ಮಾಡ್ಕೊಬೇಕು. ಫಸ್ಟು ಏನಾಗ್ತಾ ಇದೆಯಪ್ಪ ಅಂತ ಅಂದ್ರೆ, ಪ್ರಪಂಚದಲ್ಲಿ ನಿಮಗೆ 100 ಚಿನ್ನದ ನಿಕ್ಷೇಪಗಳು ಸಿಕ್ಕಿದ್ರೆ ಸಿಗ್ತಾ ಇರುವಂಥದ್ದು ಬೆಳ್ಳಿದು 2 ಅಥವಾ 3 ಮಾತ್ರ ಏನು ಬೆಳ್ಳಿಯ ನಿಕ್ಷೇಪಗಳು ಸಿಗ್ತಾ ಇದ್ದಾವೆ. ಆದ ಕಾರಣ ಬೆಳ್ಳಿ ಸಪ್ಲೈ ಅಂದ್ರೆ ಡಿಮ್ಯಾಂಡ್ ಇರುತ್ತಲ್ಲ, ಆ ಒಂದು ಬೆಳ್ಳಿಗೆ ಒಡವೆಗಳಿಗಾಗಿರಬಹುದು, ಇನ್ನಿತರ ಇಂಡಸ್ಟ್ರಿಗಳಿಗಾಗಿರಬಹುದು, ಆಟೋಮೊಬೈಲ್ಸ್ ಅಲ್ಲಾಗಿರಬಹುದು, ರಿಸರ್ಚಲ್ಲಾಗಿರಬಹುದು, ಸೋಲಾರ್ ಪ್ಯಾನಲ್ಗಳಲ್ಲಾಗಿರ್ಬೋದು, ಈ ಥರ 10 ಹಲವು ಕಡೆ ಬೆಳ್ಳಿಯನ್ನು ಬೆಳೆಸ್ತಾ ಇರುವಂಥದ್ದು. ಯಾಕೆಂದರೆ ಇದು ಒಂದು ಒಳ್ಳೆ ಹೀಟ್ ಅಂಡ್ ಮತ್ತು ಎಲೆಕ್ಟ್ರಿಸಿಟಿನ ಕಂಡಕ್ಟರ್, ಮತ್ತು ಈ ಒಂದು ಸೆಮಿ ಕಂಡಕ್ಟರ್ ಚಿಪ್ಗಳಲ್ಲಿ ಕೂಡ ಇದು ಬಳಕೆ ಆಗ್ತಾ ಇದೆ. ಹಾಗಾಗಿನೇ ಇದರ ಬೆಲೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಒಂದು ಸ್ಕ್ರೀನ್ ನಲ್ಲಿ ಮಾರ್ಕೆಟ್ ಅಲ್ಲಿ 100 kg ಬೆಳ್ಳಿ ಜನವರಿ 60 kg ಎರಡು ಡೇಟಾ ಕಂಪ್ಯಾರಿಸನ್ ಮಾಡಿ ಡಬಲ್ ಆಗಿರುವಂತದ್ದು ಅದರ ರೇಟ್. 2025 ಜನವರಿಯಲ್ಲಿ 82-85 ರೂಪಾಯಿ ಒಳಗಡೆ ಇದ್ದಂತಹ ಬೆಳ್ಳಿ ಇವತ್ತು 340 ರೂಪಾಯಿ ಗಡಿಯನ್ನ ದಾಟಿರುವಂತದ್ದು 2026ರಲ್ಲಿ. ಕೇವಲ 1 ವರ್ಷದಲ್ಲಿ ಬೆಳ್ಳಿ ಬೆಲೆ 2.5 ಪಟ್ಟು ಅಥವಾ 3 ಪಟ್ಟು ಜಾಸ್ತಿ ಆಗಿರುವಂತದ್ದು. ಅದೇ ನೀವು ಚಿನ್ನದ ಒಂದು ಕಂಪ್ಯಾರಿಸನ್ ನೋಡಿ, ಚಿನ್ನದ ರೇಟ್ ಅನ್ನ ಕಂಪ್ಯಾರಿಸನ್ ನೋಡಿ. 2025 ಜನವರಿಯಲ್ಲಿ ಸುಮಾರು 8,200 ರೂಪಾಯಿ ಇತ್ತು 1 ಗ್ರಾಮ್ಗೆ 22 ಕ್ಯಾರೆಟ್ದು ಗೋಲ್ಡ್. ಅದೇ ಇವತ್ತು 2026 ಜನವರಿಯಲ್ಲಿ ಅದರ ಬೆಲೆ 14,000 ರೂಪಾಯಿ ಇರುವಂತದ್ದು. ಸುಮಾರು 65-70% ಹೈಕ್ ಅಂತ ಹೇಳ್ಬೋದು. ಇದು ಕೂಡ ಒಂದು ಒಳ್ಳೆ ಜಂಪ್ ಇದೆ. ಆದ್ರೆ ನೀವು ಬೆಳ್ಳಿಗೆ ಕಂಪೇರ್ ಮಾಡಿದ್ರೆ ಸಿಲ್ವರ್ 2.5 ಪಟ್ಟು, ಎಲ್ಲಿ 80 ರೂಪಾಯಿ, ಎಲ್ಲಿ 340 ರೂಪಾಯಿ. ಸೊ ಆಗ ನೀವೇನಾದ್ರೂ ಈ ನಾಣ್ಯಗಳನ್ನ ನೀವು ಖರೀದಿ ಮಾಡಿದ್ರೆ ನೋಡಿ, ಈ ರೀತಿಯ ಬ್ರಿಟಿಷ್ ಇಂಡಿಯಾ ನಾಣ್ಯಗಳನ್ನ ನೀವು ಖರೀದಿ ಮಾಡಿದ್ರೆ ನಿಮಗೆ ಇವೆಲ್ಲ ಒಂದು 700-800 ರೂಪಾಯಿಗೆ ಇರ್ತಾ ಇತ್ತು. ಯಾಕಂದ್ರೆ ಇದೆಲ್ಲ ಆಫ್ ಸಿಲ್ವರ್ ನಾಣ್ಯಗಳು. ಇದು 1940ರಿಂದ 1945 ನಾಣ್ಯಗಳೇನಿದಾವೆ, ಒಂದು 5-6 ವರ್ಷದ ನಾಣ್ಯಗಳು, ಅವೆಲ್ಲವೂ ಆಫ್ ಸಿಲ್ವರು. ಅದಕ್ಕಿಂತ ಮುಂಚೆ ಬರ್ತಾ ಇದ್ದವು 80% ಸಿಲ್ವರ್ ನಾಣ್ಯಗಳು, ಕೆಲವೊಂದು ಇದ್ವು 99.9% ಸಿಲ್ವರ್ ನಾಣ್ಯಗಳು ಇದ್ವು. ನೋಡಿ, ಇದು 80% ಸಿಲ್ವರ್ ಕಾಯಿನ್. ಇದು 10 ರೂಪಾಯಿನ ಒಂದು ನಾಣ್ಯ, ಸಿಲ್ವರ್ ನಾಣ್ಯ. ಇದು 80% ಸಿಲ್ವರ್ ಇರುವಂಥದ್ದು. ನೋಡಿ, ಇದು 99% ಸಿಲ್ವರ್. ಇದು
ಕ್ವೀನ್ ವಿಕ್ಟೋರಿಯಾ ನಾಣ್ಯ 1867ರದು. ಮತ್ತೆ ಇದು ಇನ್ನೊಂದು ಜಾರ್ಜ್ ವಿಲಿಯಂ ಅವರ ಒಂದು ನಾಣ್ಯ ಇರುವಂತದ್ದು. ಇದು 1945ರ ನಾಣ್ಯ. ಇದು ಹಾಫ್ ಸಿಲ್ವರ್, ಇದು ಫುಲ್ ಸಿಲ್ವರ್. ಸೊ ನೀವು ಈ ಒಂದು ಹಾಫ್ ಸಿಲ್ವರ್ ನಾಣ್ಯವನ್ನು ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ ಎಲ್ಲ ಕಳೆದ ವರ್ಷ ನಿಮಗೆ ಒಂದು 800-900 ರೂಪಾಯಿಗೆ ಇದೇ ಕಂಡೀಷನ್ ನಾಣ್ಯ ಸಿಗ್ತಾ ಇತ್ತು. ಈ ಒಂದು ನಾಣ್ಯ ಸುಮಾರು 1400-1400-1500 ರೂಪಾಯಿ ಸಿಗ್ತಾ ಇತ್ತು. ಇವತ್ತು ಇದರ ಬೆಲೆನೇನೆ, ಈ ಒಂದು ಹಾಫ್ ಸಿಲ್ವರ್ ನಾಣ್ಯದ ಬೆಲೆನೇ 2000 ರೂಪಾಯಿ ಆಗಿರುವಂತದ್ದು. ಕಾರಣ ಬೆಳ್ಳಿ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕಿಂತ ಜಾಸ್ತಿ ಏನಂದ್ರೆ ಇದು ಆಂಟಿಕ್ ಪೀಸ್ ವ್ಯಾಲ್ಯೂನ ಹೊಂದಿರುವಂತದ್ದು. ಆಂಟಿಕ್ ಪೀಸ್ ಅಂದ್ರೆ ಏನಂದ್ರೆ ಲಿಮಿಟೆಡ್ ಎಡಿಷನ್, ಆಲ್ರೆಡಿ ಅವ್ರು ಪ್ರಿಂಟ್ ಆಗ್ಬಿಟ್ಟಿದೆ. ಅದು ಎಷ್ಟು ಕಡಿಮೆ ಸಂಖ್ಯೆನೋ ಜಾಸ್ತಿ ಸಂಖ್ಯೆನೋ ಅದು ಆಲ್ರೆಡಿ ಜನಗಳ ಬಳಿ ಎಲ್ಲರ ಹತ್ರ ಹೋಗಿದೆ. ಮತ್ತೆ ಬೇಕು ಅಂದ್ರೆ ನೀವು ಫೇಕ್ ಮಾಡ್ಬೇಕಷ್ಟೇ. ನೀವು ಪತ್ತೆ ತಯಾರು ಮಾಡ್ಬೇಕಂದ್ರೆ ಫೇಕ್ ಮಾಡಬೇಕು. ಅದು ಕೂಡ ಅದನ್ನೇ ನಾನು ನಿಮ್ಗೆ ಹೇಳಿದ್ದು, ಈ ಅಂಗಡಿಗಳಲ್ಲಿ ಸಿಗ್ತಾ ಇರುವಂತಹ ನಾಣ್ಯ ಈ ರೀತಿಯ ಫೇಕ್ ನಾಣ್ಯಗಳು, ಅಂದ್ರೆ ಒರಿಜಿನಲ್ ಬೆಳ್ಳಿನೇನೆ, ಬಟ್ ಇದು ಆಂಟಿಕ್ ಪೀಸ್ ಆಗಿರೋದಿಲ್ಲ. ನಿಮ್ಗೆ ಇವಾಗ ಸಿಗೋದು ನೋಡಿ, ಈ ರೀತಿಯ ಚಿತ್ರವನ್ನ ಅವ್ರು ಏನ್ ಮಾಡ್ತಾರೆ, ಬೆಳ್ಳಿಯಲ್ಲೇನೆ ಸೇಮ್ ಇದೇ ತರನೇ ಬರೋ ತರ ಅಚ್ಚನ್ನ ರೆಡಿ ಮಾಡ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ಜಾಗೃತಿಯಿಂದ ನೀವು ಖರೀದಿ ಮಾಡಬೇಕು. ಈ ರೀತಿಯ ಬೆಳ್ಳಿ ನಾಣ್ಯಗಳು ಒರಿಜಿನಲ್ ಫೇಕಾ ಅದನ್ನ ನಾವು ತಿಳ್ಕೊಳೋದು ಹೇಗೆ? ನಮ್ಮ ಹತ್ರ ಬೆಳ್ಳಿ ನಾಣ್ಯಗಳಿದಾವೆ ಅಂತ ನೀವು ಅಂದಾದ್ರೆ ನನ್ನ ಚಾನಲ್ ನಲ್ಲಿ ನಾನು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೇನೆ, ನಿಮ್ಮಲ್ಲಿರುವಂತಹ ಬೆಳ್ಳಿ ನಾಣ್ಯಗಳು ಒರಿಜಿನಲ್ ಫೇಕ್ ಅಂತ ನೀವು ಪತ್ತೆ ಹಚ್ಚೋದು ಅಂತ. ಸೊ ಆಸಕ್ತಿ ಇರೋದನ್ನ ಹೋಗಿ ನೋಡಬಹುದು. ಈಗ ವಿಷಯನ ಮುಂದುವರಿಸೋಣ.